ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೇಳಿಪ್ಪ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅಭಯ್ ಜೊತೆ ನನ್ ಮದ್ವೆ ಮಾಡಿಸ್ತೀರಾ ಅಲ್ವಾ? ಅದು ನಂಗದೆಲ್ಲ ಗೊತ್ತಿಲ್ಲಪ್ಪ. ನೀವಿಲ್ಲ ಅಂತ ಮಾತ್ರ ಹೇಳಕ್ಕಾಗಲ್ಲ. ಇದ್ ನನ್ ಕೊನೆ ಆಸೆ ಅಂತ ಅನ್ಕೊಳ್ಳಿ. ಹೌದಪ್ಪ, ಇದ್ ಬಿಟ್ರೆ ನನಗ್ ಬೇರೆ ಆಸೆ ಇಲ್ಲ. ನನ್ ಕನ್ಸು, ನನ್ನ ಆಸೆ, ಜೀವನ ಎಲ್ಲ ಅಭಯ್ ಅವ್ರೆ. ಅಭಯ್ನ ಬಿಟ್ಟು ನನಗ್ ಬದುಕೋ ಶಕ್ತಿ ಇಲ್ಲಪ್ಪ. ಹೇಗಾದ್ರೂ ಮಾಡಿ ಒಪ್ಸಿ. ನೀವೇ ಮಾತಾಡಿಯಪ್ಪ. ಅವನ್ಗೂ ನಾನಂದ್ರೆ ಇಷ್ಟ, ಅದಕ್ಕೆ ಒಂದ್ ಮಾತು ಆಡಿಲ್ಲ. ಪ್ಲೀಸ್ ಅಪ್ಪ, ಹೇಗಾದ್ರೂ ಮಾಡಿ ಅಭಯ್ನ ಒಪ್ಪಿಸ್ತೀರಾ ಅಲ್ವಾ? ಆಯ್ತಮ್ಮ, ಮಾತಾಡ್ತೀನಿ. ಥ್ಯಾಂಕ್ ಯು ಅಪ್ಪ. ಆದ್ರೆ ಒಂದು ಕಂಡೀಷನ್. ಏನು? ನಾನು ಅಭಯ್ ಹತ್ರ ಮಾತಾಡಿ ನಿನ್ನ ಅವನ ಜೊತೆ ಮದುವೆ ಮಾಡೋವರೆಗೂ ನೀನು ಅಭಯ್ನ ಪ್ರೀತಿಸ್ತಾ ಇರೋ ವಿಚಾರ ನನಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. ಯಾಕಪ್ಪ? ದೊಡ್ಡವರು ಏನಾದ್ರೂ ಹೇಳ್ಬೇಕಾದ್ರೆ ಅದಕ್ಕೆ ಕಾರಣ ಇರುತ್ತೆ. ಯಾಕೆ ಏನು ಅಂತೆಲ್ಲ ಕೇಳ್ಬಾರ್ದು. ಮೊದಲು ಮಾತ್ಕೊಡು. ಆಯ್ತಪ್ಪ, ಯಾರಿಗೂ ಹೇಳಲ್ಲ. ಅದೇ ತರ ನೀವು ನಂಗೊಂದ್ ಮಾತು ಕೊಡ್ಬೇಕು. ಪ್ರಾಮಿಸ್ ಮಾಡಿ ಅಭಯ್ಗೆ ನಂಗೆ ಮದ್ವೆ ಮಾಡಿಸ್ತೀರಾ ಅಂತ. ಕೊಡಿಯಪ್ಪ. ಆಯ್ತು, ಎಲ್ಲ ರೀತಿಯಿಂದ ಸರಿ ಹೋದ್ರೆ ನಿನಗೂ ಅಭಯ್ಗೂ ನಾನೇ ನಿಂತು ಮದುವೆ ಮಾಡಿಸ್ತೀನಿ. ಥ್ಯಾಂಕ್ ಯು ಅಪ್ಪ. ಗುಡ್ ಮಾರ್ನಿಂಗ್ ಅಮ್ಮಮ್ಮ. ಬಾರೋ ಕೇಡಿ, ಅಭಯ್ ಬಂದಿದಾನಾ? ಕೇಡಿ, ಏನೋ ನೀನು? ನೆನ್ನೆಯಿಂದ ಫೋನ್ ಮಾಡ್ತಾ ಇದ್ದೀನಿ, ರಿಸೀವ್ ಮಾಡಕ್ ಆಗ್ಲಿಲ್ವಾ? ಅದ್ ಸರಿ, ಅಭಯ್ ಎಲ್ಲಿ? ಹಾಗಾದ್ರೆ ಬಾಸ್ ಇನ್ನು ಮನೆಗೆ ಬಂದಿಲ್ವಾ? ಅಂದ್ರೆ ಅಭಯ್ ಎಲ್ಲಿ ಅಂತ ನಿನಗ್ ಗೊತ್ತಿಲ್ವಾ? ನೀನ್ ಅವನ್ ಜೊತೆ ಕಾಶಿಗ್ ಹೋಗಿರ್ಲಿಲ್ವಾ? ಇಲ್ಲ ಮೇಡಮ್, ನಾನು ಹೋಗಿರ್ಲಿಲ್ಲ. ಎಷ್ಟು ಸರ್ತಿ ಹೇಳೋದ ನಿನ್ಗೆ ಅವನ್ನ ಒಬ್ನೇ ಬಿಡ್ಬೇಡ ಅಂತ? ಜೊತೆಗ್ ನೀನು ಹೋಗ್ಬೇಕಾಗಿತ್ತಾನೆ, ಯಾಕೆ ಹೋಗ್ಲಿಲ್ಲ? ಬಾಸ್ ನನ್ ಮಾತೇ ಕೇಳಲಿಲ್ಲ, ಅರ್ಜೆಂಟ್ ಅಂತ ಹೊರಟೋದ್ರು. ನಿನ್ನೆ ಬೆಳಿಗ್ಗೆನೆ ಹೊರಟಿದ್ದೀನಿ ಅಂತ ಹೇಳಿದ್ರು. ಅವ್ರು ಬಂದಿರ್ತಾರೆ ಅಂತ ನಾನು ಇವಾಗ ಬಂದೆ, ಆದ್ರೆ ಅವ್ರಿನ್ನೂ ಬಂದೇ ಇಲ್ಲ. ನೋಡಿದ್ರ ಅತ್ತೆ, ನಾನ್ ಹೇಳಿಲ್ವಾ ಏನೋ ಸಮಸ್ಯೆ ಆಗಿದೆ ಅಂತ? ನಾನ್ ಹೇಳ್ದ ಹಾಗೆ ಆಯ್ತು ಅತ್ತೆ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಛೇ, ಈ ಮನೆಗೆ ಅದೇನೋ ಗ್ರಹಚಾರ ಕಾದಿದೆ ಅನ್ಸತ್ತೆ. ಮೊದ್ಲು ನೋಡಿದ್ರೆ ಅಖಿಲ ಕಾಣಿಸ್ತಿರ್ಲಿಲ್ಲ, ಈಗ ನೋಡಿದ್ರೆ ಅಭಯ್ ಕಾಣಿಸ್ತಾ ಇಲ್ಲ. ಪಾಪ ಅತ್ಗೆ, ನಿಮ್ ಹಣೆನಲ್ಲಿ ಸಂಸಾರ ಸಮೇತ ಚೆನ್ನಾಗಿರ್ಬೇಕು ಅನ್ನೋದು ಬರ್ದೇ ಇಲ್ಲ ಅನ್ಸತ್ತೆ. ಶಕುಂತ್ಲಾ, ಸ್ವಲ್ಪ ಒಟ್ವಟ ಅನ್ನೋದು ಬಿಡ್ತೀಯಾ? ಸಮಯ ಸಂದರ್ಭ ನೋಡ್ಕೊಂಡು ಮಾತಾಡ್ಬೇಕು. ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವ ನಿನ್ಗೆ? ಅಯ್ಯೋ ರೀ, ನಾನ್ ಹೇಳ್ತಿರೋದ್ರಲ್ಲಿ ತಪ್ಪೇನಿದೆ? ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಅಣ್ಣ ಮನೆ ಬಿಟ್ಟು ಹೋದ, ಈಗ ನೋಡಿದ್ರೆ ಅಭಯ್. ಶಕುಂತ್ಲಾ, ನಿನ್ ಗಂಡ ಹೇಳಿದ್ ಕೇಳಿಸ್ಲಿಲ್ವಾ? ನಾನು ಹೇಳ್ಬೇಕಾ? ಆಯ್ತು ಬಿಡಿ, ಯಾರ್ ವಿಷಯಕ್ಕೂ ನಾನ್ ತಲೆನೇ ಹಾಕಲ್ಲ, ಸುಮ್ನಿದ್ ಬಿಡ್ತೀನಿ. ಅಮ್ಮಮ್ಮ, ಟೆನ್ಷನ್ ಆಗ್ಬೇಡಿ. ಬಾಸ್ ಎಲ್ಲೂ ಹೋಗಿರಲ್ಲ. ಹೋಗಿದ್ರೆ ಶ್ರೀಕಂಠಪುರಕ್ಕೆ ಹೋಗಿರ್ತಾರೆ.
ಯಾಕಂದ್ರೆ ಅಲ್ಲಿ ಮಕ್ಕಳಿದಾರಲ್ಲ ಅವ್ರಂದ್ರೆ ಅವ್ರಿಗೆ ತುಂಬ ಇಷ್ಟ. ನಾನು ಹೋಗಿ ವಿಚಾರಿಸ್ಕೊಂಬರ್ಲಾ? ನಿನ್ನ ಹತ್ರ ಅವ್ರದ್ದು ಯಾರ್ದು ಕಾಂಟ್ಯಾಕ್ಟ್ ನಂಬರ್ ಇಲ್ವೇನಪ್ಪ? ನನ್ನ ಹತ್ರ ಇಲ್ಲ, ಬಾಸ್ ಹತ್ರ ಇದೆ. ಅಲ್ಲಪ್ಪ, ಅವ್ರ ಫೋನ್ ನಂಬರ್ ಆದ್ರೂ ತಗೊಳ್ಬೇಕಾಗಿತ್ತಾನೆ. ಅದು ಯಾವಾಗ್ಲೂ ಜೊತೆಗೆ ಇರ್ತಾ ಇದ್ವಲ್ವಾ, ಅದಕ್ಕೆ ನಾನು ನಂಬರ್ ತಗೊಂಡಿಲ್ಲ. ಬಾಸ್ ತಗೊಂಡಿದ್ದಾರೆ. ನೀವೇನ್ ಟೆನ್ಷನ್ ಆಗ್ಬೇಡಿ, ನಾನು ಈಗಲೇ ಊರಿಗೆ ಹೊರಡ್ತೀನಿ. ಕೇಳಿ, ನಾನು ನಿನ್ ಜೊತೆ ಬರ್ತೀನಿ, ನಡಿ ಹೋಗೋಣ. ಕೌಸಲ್ಯ, ಏನ್ ಹುಡುಗಾಟ ಆಡ್ತಿದ್ಯೇನಮ್ಮ? ನೀನಿರೋ ಕಂಡೀಷನ್ಗೆ ಅಷ್ಟು ದೂರ ಹೋಗಕ್ಕಾಗತ್ತಾ ಹೇಳು? ಇಲ್ಲ ಅತ್ತೆ, ನಾನು ಹೋಗ್ಲೇಬೇಕು, ನನ್ ಮಗನ ನೋಡ್ಲೇಬೇಕು. ಅಕ್ಕ ಪ್ಲೀಸ್, ಅತ್ತೆ ಹೇಳೋ ಮಾತು ಕೇಳಿ. ಬೇಡ ಬೇಡ ಅಂದ್ರು ಹಬ್ಬ ದಿವಸ ಹಠ ಮಾಡ್ಕೊಂಡು ಉಪವಾಸ ಇದ್ದೀರಿ. ನಿಮ್ಗೆ ರೆಸ್ಟ್ ಬೇಕು ಅಕ್ಕ. ಹೌದಮ್ಮ, ನಿಮಗೆ ರೆಸ್ಟ್ ಬೇಕು, ನೀವು ರೆಸ್ಟ್ ಮಾಡಿ. ನಾನು ಅಲ್ಲಿಗೆ ಹೋದ ತಕ್ಷಣ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನೋಡಿ, ನೀವು ಯಾರೂ ಗಾಬರಿ ಆಗಬೇಡಿ. ಬಾಸಿಗೆ ಏನೂ ಆಗಿರಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ಹೇಳೋ ಜವಾಬ್ದಾರಿ ನಂದು. ನಾನು ಹೋಗ್ಬಿಟ್ಟು ಬರ್ತೀನಿ. ಕೇಳಿ, ಬನ್ನಿ ಸರ್. ಹುಷಾರಾಗಿ ಕರ್ಕೊಂಡು ಬರೋ. ಗೌರಿ, ಗೌರಿ, ಮಗು ಗೌರಿ, 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 ನಿಂಗೇನು ಆಗಿಲ್ಲ ತಾನೆ? ಅಕ್ಕ, ಏನು ಆಗಿಲ್ಲ ಅಲ್ವೇನೆ? ಹೇಗಮ್ಮ ಇದೆಯಾ? ನಿನ್ಗೇನು ಆಗಿಲ್ಲ ತಾನೆ? ಅಕ್ಕ, ಅಭಯ್, ಅಭಯ್ ಅವರೇ, ಏನ್ ಇಷ್ಟೊಂದು ಗಾಯ ಆಗಿದೆ? ಗೌರಿ, ಏನಿಲ್ಲ, ಚಿಕ್ಕ ಗಾಯ ಅಷ್ಟೇ. ಅಭಯ್, ಹೇಗಾಯ್ತು ಇದೆಲ್ಲ? ಅಂಕಲ್, ಒಳಗೆ ಹೋಗಿ ಮಾತಾಡೋಣ. ಎಲ್ಲರೂ ಸುಸ್ತಾಗಿದ್ದಾರೆ. ಹಾ, ಅಭಯ್ ಬನ್ನಿ. ಬಾ ಭಯ್. ಗೌರಿ ಅವರೇ ಹುಷಾರು. ಅಪ್ಪ ಕರ್ಕೊಳ್ಳಿ. ಬಾಪ, ಬಾ ಭಯ್. ಬಾ. ನೋಡ್ದ್ಯಪ್ಪ, ನಮ್ಮ ಅಭಯ್ ನಮ್ಮ ಕುಟುಂಬಕ್ಕೋಸ್ಕರ ಎಂಥ ರಿಸ್ಕ್ ತಗೊಂಡು ನಮ್ಮ ಗೌರಿನ ಕಾಪಾಡಿದಾನೆ. ಅಲ್ವೇ ಗೌರಿ, ಯಾರೇ ಅವರು? ಯಾಕೆ ನಿನ್ನ ಕಿಡ್ನಾಪ್ ಮಾಡಿದ್ರು? ಗೊತ್ತಿಲ್ಲ ಅಮ್ಮ, ಆದ್ರೆ ನಾವು ಕಾಶಿಯಿಂದ ಬಂದ್ವಲ್ಲ, ಅವಾಗ್ಲಿಂದನೂ ಅವ್ನು ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾನೆ.